ಹರಿ ಓಂ ಸುಪ್ರಭಾತಂ. ಇಂದಿನ ಸಂಸ್ಕಾರ ಭಾಗದಲ್ಲಿ ಭಕ್ತ್ಯಾ ಮುಕ್ತಿ ಎಂದರೆ ಭಕ್ತಿಯಿಂದ ಮುಕ್ತಿ ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಶ್ಲೋಕವು ಹೀಗಿದೆ: ಅಲಂ ವ್ರತೈಃ ಅಲಂ ತೀರ್ಥೈಃ ಅಲಂ ಯೋಗೈಃ ಅಲಂ ಮಖೈಃ ಅಲಂ ಜ್ಞಾನಕಥಾಲಾಪೈಃ ಭಕ್ತಿರೇಕೈವ ಮುಕ್ತಿದ. ಈ ಶ್ಲೋಕಾರ್ಥವು ಹೀಗಿದೆ: ವ್ರತಗಳಿಂದಾಗಲಿ, ತೀರ್ಥ ಸ್ನಾನಗಳಿಂದಾಗಲಿ, ಯೋಗಿಗಳಿಂದಾಗಲಿ, ಯಜ್ಞಗಳಿಂದಾಗಲಿ, ಜ್ಞಾನ ಕಥಾಲಾಪಗಳಿಂದಾಗಲಿ ಏನಾದೀತು, ಭಗವಂತನಲ್ಲಿ ದೃಢಭಕ್ತಿಯೊಂದೇ ಮುಕ್ತಿಯನ್ನು ಕೊಡುತ್ತದೆ. ಜ್ಞಾನವು ಸೂರ್ಯನಂತೆ, ಭಕ್ತಿಯು ಸೂರ್ಯ ಕಿರಣಗಳಂತೆ. ಸೂರ್ಯನಿಲ್ಲದ ಕಿರಣಗಳಿಲ್ಲ, ಕಿರಣಗಳಿಲ್ಲದ ಸೂರ್ಯನಿಲ್ಲ. ಜ್ಞಾನವಿರದ ಭಕ್ತಿ, ಭಕ್ತಿ ಇರದ ಜ್ಞಾನವಿರಲೆಂತು ಚೆನ್ನಮಲ್ಲಿಕಾರ್ಜುನ. ಶಿವಶರಣೆ ಅಕ್ಕ ಮಹಾದೇವಿಯವರು ಭಕ್ತಿಯನ್ನು ಕುರಿತಾಗಿ ಹೇಳಿರುವಂತಹ ವಚನ. ಅನೇಕ ಜನ ಮಹಾನುಭಾವರು, ಸಂತರು ತಮ್ಮ ಭಕ್ತಿ ರಸದಿಂದಲೇ ಭಗವಂತನನ್ನು ಒಲಿಸಿಕೊಂಡು ಮುಕ್ತಿಯನ್ನು ಪಡೆದಿದ್ದಾರೆ. ಹಾಗಾಗಿ ಜೀವನದಲ್ಲಿ ಪರಮೋಚ್ಛವಾದ ಗುರಿ ಮುಕ್ತಿ. ಅದನ್ನು ಪಡೆಯಲು ಭಕ್ತಿ ರಸವೊಂದೇ ಸಾಧನವಾಗಿದೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಭಗವಂತನಲ್ಲಿ ದೃಢವಾದ ಅನನ್ಯವಾದಂತಹ ಭಕ್ತಿಯು ನಮ್ಮನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡಲು ಸಾಮರ್ಥ್ಯವನ್ನು ಹೊಂದಿದೆ. ಧನ್ಯವಾದಾಃ. ಜಯತು ಸಂಸ್ಕೃತಂ, ಜಯತು ಭಾರತಂ.